ಹಾಯ್. ಸೊ 2026ರಲ್ಲಿ ಇನ್ನೊಂದು ವೇಕೆನ್ಸಿಯನ್ನು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಯಾರಿಗೆ ವಿಡಿಯೋ ನೋಡಿ ಅಪ್ಲೈ ಮಾಡಲಿಕ್ಕುಂಟು ಜಾಬಿಗೆ ಅವರು ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ವೇಳೆ ನಿಮ್ಮ ರೆಸ್ಯೂಮ್ಗೆ ತಕ್ಕಂತೆ ಇದೊಂದು ವೇಳೆ ಜಾಬ್ ಸೂಟೇಬಲ್ ಅಂತ ಅನಿಸಿದ್ರೆ ಯಾರಿಗೆ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಕರ್ನಾಟಕದಲ್ಲಿ ಇರುವಂಥ ಕೆಲಸ. ಹೆಚ್ಚಾಗಿ ಎಲ್ಲರ ಕಾಮೆಂಟಲ್ಲಿ ಇದು ನನಗೆ ಕೇಳ್ತಾರೆ. ಈವನ್ ಬೇರೆ ವಿಡಿಯೋದಲ್ಲಿ ಕೂಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಎಲ್ಲ ಕಾಮೆಂಟ್ ಹಾಕ್ತಾರೆ. ಈ ಒಂದು ಜಾಬ್ಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಜಾಬಿಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇದು ಸಿಂಪಲ್ ಆಗಿ ಜಾಬ್ ಇರುವಂಥದ್ದು. ಸೊ ಹಾಗಾಗಿ ಈ ಜಾಬ್ ಸಿಕ್ಕಿದರೆ ಯಾರು ಕೂಡ ಬಿಟ್ಟುಕೊಡೋದಿಲ್ಲ. ಓಕೆ, ನೆಫ್ಫಿನ್ಸ್ ವೇಕೆನ್ಸಿ ನೋಟಿಫಿಕೇಷನ್ 2026. ಆರ್ಗನೈಸೇಷನ್ ನೇಮ್ ಯಾವುದಂತ ಹೇಳಿದರೆ ನೆಬಾರ್ಡ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್, NABFINS. ಪೋಸ್ಟು ಹೆಸರು ನಿಮಗೆ ಜಾಬ್ ಯಾವುದು ಅಂತ ಹೇಳಿದರೆ ಜಾಬ್ ಇದು ಪೋಸ್ಟು ಟೆಲಿಕಾಲರ್ ಕಸ್ಟಮರ್ ಸರ್ವಿಸ್ ಆಫೀಸರ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಪೋಸ್ಟಸ್ ತುಂಬ ಇದೆ, ತುಂಬ ವೇಕೆನ್ಸೀಸ್ ಇದೆ ಇಲ್ಲಿ. ಜಾಬ್ ಲೊಕೇಶನ್ ಕರ್ನಾಟಕ. ಸೊ ಸ್ಯಾಲ್ರಿ ಆ್ಯಸ್ ಪರ್ ಅವರ್ ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದರ ಮೇಲೆ ಆ್ಯಸ್ ಪರ್ ದೇರ್ ನಾರ್ಮ್ಸ್ ಸ್ಯಾಲ್ರಿ ಸಿಗ್ತದೆ. ಇಲ್ಲಿ ನೆಫ್ಫಿನ್ಸ್ ರಿಕ್ರೂಟ್ಮೆಂಟ್ 2026 ಎಲಿಜಿಬಿಲಿಟಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಎಲಿಜಿಬಲ್ ಡೀಟೇಲ್ಸ್ ಅಂತ ನೋಡುವ. ಯಾರಿಗೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಎಜುಕೇಷನ್ ಆಗಬೇಕು, ಏಜ್ ಲಿಮಿಟ್ ಎಲ್ಲ ಎಷ್ಟು ಇರಬೇಕು ಅಂತ ಹೇಳ್ಕೊಡ್ತೇನೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ 12th ಫ್ರಾಮ್ ಎನಿ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ. ಸೊ ಈ ಒಂದು ಟೆಲಿಕಾಲರ್ ಕಸ್ಟಮರ್ ಸರ್ವಿಸ್ ಆಫೀಸ್ಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಶಿಕ್ಷಣ ಎಷ್ಟು ಆಗಬೇಕಂತ ಹೇಳಿದರೆ 12th ಸೆಕೆಂಡ್ PUC ಆಗಿರಬೇಕು. ಓಕೆ, ಸೆಕೆಂಡ್ PUC ಆದವರು ದಯವಿಟ್ಟು ಅಪ್ಲೈ ಮಾಡಿ. ಸೊ ಸೈನ್ಸ್ ಕಾಮರ್ಸ್ ಏನು ಅಂತ ಡೌಟ್ ಇದ್ದರೆ ಯಾರು ಕೂಡ ಯಾವುದೇ ಸ್ಟ್ರೀಮಲ್ಲಿ ಸೆಕೆಂಡ್ PUC ಮಾಡಿದಿರಂತಾದರೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಅಪ್ಲೈ ಮಾಡಿ. ನೆಕ್ಸ್ಟ್, ಸೊ ಇಲ್ಲಿ ಅಪ್ಲಿಕೇಶನ್ ಫೀ ಎಷ್ಟು ಇದೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ಡೌಟ್ ಇರ್ಬೋದು. ಎಲ್ಲ ಕ್ಯಾಂಡಿಡೇಟಿಗೂ ಕೂಡ ನೋ ಅಪ್ಲಿಕೇಶನ್ ಫೀಸ್. ಇಲ್ಲಿ ಅಪ್ಲಿಕೇಶನ್ಗೆ ಹಣ ಕೊಡಲಿಕ್ಕಿಲ್ಲ. ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡೋದಾದರೆ ಸೆಲೆಕ್ಷನ್ ಪ್ರಾಸೆಸ್ ನಿಮಗೆ ಇಂಟರ್ವ್ಯೂ ಇರ್ತದೆ, ಸಿಂಪಲ್ ಆದ ಇಂಟರ್ವ್ಯೂ. ಸೊ ಇಲ್ಲಿ ಉಚಿತವಾಗಿ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಉಚಿತವಾಗಿ ನಿಮಗೆ ಅಪ್ಲಿಕೇಶನ್ನ ಹಾಕಿ ಸೆಲೆಕ್ಷನ್ ಪ್ರಾಸೆಸ್ ತುಂಬ ಈಸಿ ಇರ್ತದೆ, ಜಾಬನ್ನು ನಿಮ್ಮದಾಗಿಸ್ಬೋದು. ನೆಕ್ಸ್ಟ್, ಹೇಗೆ ಅಪ್ಲೈ ಮಾಡೋದು? ರಿವ್ಯೂ ನೋಟಿಫಿಕೇಷನ್ ಆ್ಯಂಡ್ ಚೆಕ್ ಎಲಿಜಿಬಿಲಿಟಿ. ಫಸ್ಟ್ಗೆ ಆಫಿಷಿಯಲ್ ನೆಫ್ಫಿನ್ಸ್ ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ಇದೆ, ಅದನ್ನು ಕರೆಕ್ಟಾಗಿ ನೋಡಿ ಓದಿ. ಎನ್ಶ್ಯೂರ್ ಯು ಮೀಟ್ ಆಲ್ ಎಲಿಜಿಬಲ್ ಕ್ರೈಟೀರಿಯಾ. ಏನಲ್ಲಿ ಎಲಿಜಿಬಲ್ ಕ್ರೈಟೀರಿಯಾ ಇದೆ ಅದೆಲ್ಲ ನಿಮಗೆ ಸೂಟೇಬಲ್ ಆಗುವಂಥದ್ದಾದರೆ ಮಾತ್ರ ಅಪ್ಲೈ ಮಾಡಿ. ಒಂದು ಖುಷಿಯ ವಿಷಯ ಏನಂತ ಹೇಳಿದರೆ ಇಂಟರ್ವ್ಯೂ ಪ್ರಾಸೆಸ್ ಮಾತ್ರ ಇರ್ತಾರೆ, ಎಕ್ಸಾಮ್ ಎಲ್ಲ ಏನೂ ಇಲ್ಲ. ಓಕೆ, ಉಚಿತವಾಗಿ ಅಪ್ಲಿಕೇಶನ್ ಫೀಸನ್ನು ಸಬ್ಮಿಟ್ ಮಾಡೋದು ನೀವು. ಅಪ್ಲಿಕೇಶನ್ ಯಾವುದೇ ಫೀಸ್ ಇಲ್ಲ, ಎಕ್ಸಾಮ್ ಕೂಡ ಇಲ್ಲ, ಯಾವುದು ಕೂಡ ಎಕ್ಸಾಮ್ ಇಲ್ಲ, ಇಂಟರ್ವ್ಯೂ ಪ್ರಾಸೆಸ್ ಮಾತ್ರ, ಅದು ಕೂಡ ಸಿಂಪಲ್ ಆಗಿರ್ತದೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಯಾವುದು ಬೇಕು ಅಂತ ನೋಡುವ. ಹ್ಯಾವ್ ಕರೆಕ್ಟ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್ ರೆಡಿ. ಮೊಬೈಲ್ ನಂಬರ್ ನಿಮ್ಮದೇ ಆಗಿರಬೇಕು ಮತ್ತು ಇಮೇಲ್ ID ಕೂಡ ನೀವು ಆ್ಯಕ್ಟಿವ್ ಆಗಿರುವಂಥ ಇಮೇಲ್ IDನ ಕೊಡಬೇಕು. ಯಾಕಂದರೆ ನಿಮಗೆ ಎರಡರಲ್ಲಿ ಒಂದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೀಪ್ ಡಾಕ್ಯುಮೆಂಟ್ಸ್ ರೆಡಿ. ID ಪ್ರೂಫ್, ಎಜುಕೇಷನಲ್ ಸರ್ಟಿಫಿಕೇಟ್ಸ್, ಫೋಟೋಗ್ರಾಫ್, ರೆಸ್ಯೂಮ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಯಾಕಂತ ಹೇಳಿದರೆ ID ಪ್ರೂಫ್ ಯಾವುದೇ ಆಗಿರಲಿ ಅದು ಕರೆಕ್ಟಾಗಿ ವ್ಯಾಲಿಡ್ ಆಗಿರಬೇಕು. ಓಕೆ, ಯಾವ ವರ್ಷದೆಲ್ಲ ತೆಗೆದುಕೊಂಡು ಅಪ್ಲೋಡ್ ಮಾಡಲಿಕ್ಕೆಲ್ಲ ಕೊಡಲಿಕ್ಕೆ ಹೋಗಬೇಡಿ ಜೆರಾಕ್ಸ್ ಎಲ್ಲ. ಎಜುಕೇಷನಲ್ ಸರ್ಟಿಫಿಕೇಟ್ಸ್ ಕೂಡ ಹಾಗೇ ನಿಮ್ಮದೇ ಓನ್ ಒರಿಜಿನಲ್. ಫಾರ್ಜರಿ ಎಲ್ಲ ಮಾಡಿ ಎಲ್ಲ ದಯವಿಟ್ಟು ಕೊಡಬೇಡಿ, ಆ ಕೆಲಸ ಮಾಡಬೇಡಿ. ನಿಮ್ಮದೇ ಓನ್ ಸರ್ಟಿಫಿಕೇಟ್ಸ್ ಏನಾದರೂ ಇದ್ದರೆ 12th ಕಂಪ್ಲೀಟ್ ಆಗಿರೋದು ಅದನ್ನೇ ಮಾಡಿಕೊಡಿ. ನೆಕ್ಸ್ಟ್, ಫೋಟೋಗ್ರಾಫು ನಿಮ್ಮದೇ, ರೆಸ್ಯೂಮ್ ಕೂಡ, ಸ್ಕಿಲ್ಸ್ ಯಾವುದು ಇಲ್ಲಿ ನಾನು ಹೇಳ್ತೇನೆ ಆ ಸ್ಕಿಲ್ಸನ್ನು ಅಲ್ಲಿ ಅಪ್ಲೋಡ್ ಮಾಡಿ. ಸ್ಟ್ರಾಂಗ್ ಆದ ರೆಸ್ಯೂಮ್ ಅನ್ನು ಒಂದು ಮಾಡಿ ರೆಡಿ ಮಾಡಿ. ಓಕೆ, ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್. ವಿಸಿಟ್ ದ ಅಫಿಷಿಯಲ್ ನೆಫ್ಫಿನ್ಸ್ ಅಪ್ಲಿಕೇಶನ್ ಪೋರ್ಟಲ್. ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ದ ಅಕ್ಯುರೇಟ್ ಡೀಟೇಲ್ಸ್. ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೋಟೋಗ್ರಾಫ್. ಸೊ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಕೇಳ್ತದೆ. ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿ ಆದಮೇಲೆ ಅಪ್ಲೋಡ್ ಮಾಡಿ ಮತ್ತು ಫೋಟೋಗ್ರಾಫನ್ನು ಅಪ್ಲೋಡ್ ಮಾಡಿ. ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಸೊ ಇದು ನೀವು ಎಲ್ಲ ಡೌನ್ಲೋಡ್ ಮಾಡಿ ಯಾರಿಗೂ ಕಳಿಸುವಂಥದ್ದಲ್ಲ, ಆನ್ಲೈನಲ್ಲೇ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಲಿಕ್ಕೆ. ಸೊ ಎನ್ಶೋರ್ ಯು ಮೀಟ್ ಆಲ್ ದ ಎಲಿಜಿಬಲ್ ಕ್ರೈಟೀರಿಯಾ.
ಅಲ್ಲಿ ಸಬ್ಮಿಟ್ ಮಾಡುವಾಗ ಎಲಿಜಿಬಲ್ ಕ್ರೈಟೀರಿಯಾ ನೋಡಿ ಯಾವುದಿದೆ ಅಂತ ಹೇಳಿ ನಿಮಗೆ ಸೂಟ್ ಆದರೆ ಮಾತ್ರ ಅಪ್ಲೈ ಮಾಡಿ. ಒನ್ಸ್ ನೀವು ಅಪ್ಲಿಕೇಶನ್ಸನ್ನು ಫಿಲಪ್ ಎಲ್ಲ ಮಾಡಿದ ಮೇಲೆ, ಫಾರ್ಮನ್ನು ಫಿಲ್ ಮಾಡಿದ ಮೇಲೆ ಕರೆಕ್ಷನ್ ಮಾಡುವಂಥ, ಎಡಿಟ್ ಮಾಡುವಂತಹ ನೆಕ್ಸ್ಟ್ ಚಾನ್ಸ್ ಇರೋದಿಲ್ಲ ಮೋಸ್ಟ್ಲಾಗಿ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಫಾರ್ಮ್ ಫಿಲಪ್ ಮಾಡುವಾಗಲೇ ಅಪ್ಲಿಕೇಶನ್ನ ಕರೆಕ್ಟಾಗಿ ಫಿಲಪ್ ಮಾಡಿ, ವಿದೌಟ್ ಎನಿ ಮಿಸ್ಟೇಕ್ಸ್, ಏನು ತಪ್ಪು ಮಾಡದೆ, ಮಿಸ್ಟೇಕ್ಸ್ ಮಾಡದೆ ಫಿಲಪ್ ಮಾಡಿ. ಐ ಡಿ ಪ್ರೂಫ್ ಯಾವುದಂತ ಹೇಳಿದರೆ, ಒಂದು ನಿಮ್ಮದು ಆಧಾರ್ ಕಾರ್ಡ್, ಇಲ್ಲಾಂದರೆ ಪಾನ್ ಕಾರ್ಡ್, ಇಲ್ಲಾಂದರೆ ವೋಟರ್ ಐ ಡಿ. ಓಕೆ, ಈ ಮೂರರಲ್ಲಿ ಒಂದು ಕೇಳ್ತಾರೆ ಅಲ್ಲಿ. ಸೊ ಇದು ಫಾರ್ಮನ್ನು ಫಿಲಪ್ ಮಾಡೋಕ್ಕೆ ಲ್ಯಾಪ್ಟಾಪ್ ಬೇಕಾ ಅಥವಾ ಮೊಬೈಲಲ್ಲಿ ಆಗ್ತಾರಾ ಅಂತ ಅಂದ್ಕೊಳ್ಬೋದು. ನೀವು ಮೊಬೈಲಲ್ಲಿ ಕೂಡ ಆಗ್ತದೆ, ಡೆಸ್ಕ್ಟಾಪ್ ಸೈಟಲ್ಲಿ ಇಟ್ಟರೆ ಮೊಬೈಲಲ್ಲಿ ಕೂಡ ಮಾಡ್ಬೋದು. ಕೊಮೆರಕ್ಕೆ ಹೋಗಿ ಅಥವಾ ಯಾವುದು ನೀವು ಆ್ಯಪನ್ನು ಯೂಸ್ ಮಾಡ್ತೀವಿ ಡೆಸ್ಕ್ಟಾಪ್ ಸೈಟಲ್ಲಿ ಇಡಿ, ಮತ್ತು ಲ್ಯಾಪ್ಟಾಪ್ ಇದ್ದವರು ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ಬೋದು. ಸೊ ಇಲ್ಲಿ ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ಫಿಲಪ್ ಮಾಡಿ, ಫೋಟೋಗ್ರಾಫೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಕ್ಯಾಪ್ಚರ್ ದ ಅಪ್ಲಿಕೇಶನ್ ಫಾರ್ಮ್ ಫಾರ್ ಫ್ಯೂಚರ್ ರೆಫರೆನ್ಸ್. ಅಪ್ಲಿಕೇಶನ್ ಮೇ ಆಲ್ಸೋ ಬಿ ಸೆಂಡ್ ಥ್ರೂ ಇಮೇಲ್ ಟು ದ ಅಡ್ರೆಸ್. ಇಮೇಲಿಗೆ ಕೂಡ ಸೆಂಡ್ ಮಾಡ್ಬೋದು, ಅದು ಪ್ರೊಸೆಸ್ ಇದ್ದರೆ ಹೇಳ್ತೇನೆ. ಮತ್ತು ಓಕೆ, ಒಂದು ಅಪ್ಲಿಕೇಶನ್ನ ಫಿಲಪ್ ಮಾಡಿ ಕಳಿಸಿದ ಮೇಲೆ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಆಪ್ಷನ್ ಬಂದರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ಯಾವುದು ಅಪ್ಲಿಕೇಶನ್ ಫಿಲಪ್ ಮಾಡಿದ್ದೀರಿ ಅದು ನಿಮಗೆ ಬೇಕಾಗ್ತದೆ. ಸೊ ನಿಮಗೆ ಏನಾದರೂ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಏನಾದರೂ ಕಳಿಸಬೇಕು ಇಮೇಲ್ ಐ ಡಿಗೆ ಅಂತ ಹೇಳಿದರೆ, ಕ್ಯಾರಿಯರ್ಸ್ CAREERS ಇದಕ್ಕೆ ಕಳಿಸಿ @NABFINS.org ಇದಕ್ಕೆ ನೀವು ಕಳಿಸ್ಬೋದು. 16 ಮಾರ್ಚಿಗೆ ಇದೊಂದು ಸ್ಟಾರ್ಟ್ ಆಗಿರೋದು. ಸೊ ಅಪ್ಲೈ ಮಾಡಲಿಕ್ಕೆ ಇನ್ನೆರಡು 3 ದಿನ ಅಷ್ಟೇ ಇದೆ. ಅದರ ಡೇಟಿನ ಒಳಗಡೆ ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಿ. ಸೊ ಅಲ್ಲಿ ಅಪ್ಲೈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅಲ್ಲಿ ಹೋಗಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ 12th ಪಾಸ್ ಆದವರು ಅಪ್ಲೈ ಮಾಡಿ, ಮತ್ತು ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. 12th ಪಾಸ್ ಆಗಿ ಮನೆಯಲ್ಲಿದ್ದೀರ ಅಂತಾದರೆ ಅಥವಾ ಡಿಗ್ರಿ ಆದವರು ಮನೆಯಲ್ಲಿದ್ದೀರ ಅಂತಾದರೆ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇದು 10th ಕಂಪ್ಲೀಟ್ ಆದವರಿಗೆ ಕೆಲಸ ಅಲ್ಲ, ಖಾಲಿ 12th ಕಂಪ್ಲೀಟ್ ಪಾಸ್ ಆದವರಿಗೆ ಮಾತ್ರ ಇದು ಕೆಲಸ. ಪಾಸಾಗಿ ಫ್ರೆಷರ್ಸ್ ಆಗಿ ಮನೆಯಲ್ಲಿದ್ದರೆ ಅಪ್ಲೈ ಮಾಡಿ. ಇಲ್ಲ ಬೇರೆ ಯಾವುದಾದ್ರೂ ಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತಾದರೆ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಟೆಲಿಕಾಲಿಂಗ್ ಅಂತ ಹೇಳುವಾಗ ಜಾಬ್ ಸಮ್ಮರಿ ಹೀಗಿದೆ. ರೆಸ್ಪಾನ್ಸಿಬಲ್ ಫಾರ್ ಕಾಲಿಂಗ್ ಎಕ್ಸಿಟಿಂಗ್ ಆ್ಯಂಡ್ ಪ್ರೊಸ್ಪೆಕ್ಟಿವ್ ಕಸ್ಟಮರ್ಸ್ ಫ್ರಮ್ ದ ಪ್ರೊವೈಡೆಡ್ ಡೇಟಾಬೇಸ್. ಏನು ನಿಮಗೆ ಡೇಟಾಬೇಸನ್ನು ಕೊಡ್ತಾರೆ ಅದು ಕಸ್ಟಮರ್ಗೆ ಕಾಲಿಂಗ್ ಮುಖಾಂತರ ಹೇಳಲಿಕ್ಕೆ. ಅಟೆಂಡ್ ಇನ್ಬೌಂಡ್ ಕಾಲ್ಸ್ ಆನ್ ದ ಟೋಲ್ ಫ್ರೀ ಆರ್ ಕಸ್ಟಮರ್ ಕೇರ್ ನಂಬರ್. ಇನ್ಬೌಂಡ್ ಕಾಲ್ಸ್ ನಿಮಗೆ ಬರ್ತದೆ, ಅದನ್ನು ನೀವು ಅಟೆಂಡ್ ಮಾಡಲಿಕ್ಕೆ ಟೋಲ್ ಫ್ರೀ ನಂಬರ್ದದು ಕಸ್ಟಮರ್ ಕೇರಿಂದ ಅವರು ಕಾಲ್ ಮಾಡೋದು. ರೆಸ್ಪಾನ್ಸಿಬಲ್ ಫಾರ್ ಪ್ರಾಪರ್ ಫಾಲೋ ಅಪ್ ಆ್ಯಂಡ್ ಮೇಂಟೈನ್ ಕನ್ವರ್ಸೇಷನ್ ರೆಕಾರ್ಡ್ಸ್. ನೀವೇನು ಕಸ್ಟಮರ್ ಜೊತೆ ಮಾತಾಡ್ತೀರಿ ಅದನ್ನು ಕಂಪ್ಲೀಟ್ ಕನ್ವರ್ಸೇಷನನ್ನು ರೆಕಾರ್ಡ್ ಮಾಡುವಂಥದ್ದು. ರೆಸ್ಪಾನ್ಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಕನ್ಸರ್ನ್, ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಇರ್ತಾರೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದು. ಡೂ ಪ್ರಾಪರ್ ಅನಾಲಿಸಿಸ್ ಆಫ್ ಕಸ್ಟಮರ್ ಕನ್ಸರ್ನ್ ಟು ಫೈಂಡ್ ಔಟ್ ದ ರೀಸನ್ ಆ್ಯಂಡ್ ಪ್ರೊವೈಡ್ ರೆಸೊಲ್ಯೂಷನ್ ಟು ದ ಕಸ್ಟಮರ್. ಏನು ಪ್ರಾಬ್ಲಮಲ್ಲಿ ಏನು ಸಮಸ್ಯೆ ಇದೆ, ಯಾವುದು ಎಕ್ಸಾಕ್ಟ್ ರೀಸನ್ ಏನು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅದಕ್ಕೆ ನೀವು ಸೊಲ್ಯೂಷನ್ ಕೊಡುವಂಥದ್ದು. ನೆಕ್ಸ್ಟ್ ಜಾಬ್ ಡೆಸಿಗ್ನೇಷನ್ ನಾನು ಈಗಾಗಲೇ ಹೇಳಿದ್ದೇನೆ, ಜಾಬ್ ರೋಲ್ ಏನು ಅಂತ ಹೇಳಿ. ಕಸ್ಟಮರ್ ಸರ್ವಿಸ್ ಆಫೀಸರ್ ಮತ್ತು ಟೆಲಿಕಾಲಿಂಗ್ ಕೆಲಸ. ಅಪ್ಲಿಕೇಶನ್ ಫಾರ್ಮಲ್ಲೆಲ್ಲ ಕೇಳ್ತಾರೆ ನಿಮ್ಮ ಲ್ಯಾಂಗ್ವೇಜು, ನಿಮಗೆ ಯಾವುದೆಲ್ಲ ಭಾಷೆ ಬರ್ತದೆ ಅದನ್ನು ಹಾಕಿ. ಪ್ರೊಫೆಷನ್ಸ್ ಆಗಿದ್ದೀರಾ, ಲ್ಯಾಂಗ್ವೇಜು ಫ್ಲೂಯೆಂಟಾಗಿ ನಿಮಗೆ ಮಾತಾಡಲಿಕ್ಕೆ ಬರ್ತದ, ಏನು ತಪ್ಪಿಲ್ಲದೆ ನೀವು ಮಾತಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ರೀಡ್, ರೈಟ್, ಸ್ಪೀಕ್ ಅಂತ ಹೇಳಿ. ಯಾವುದು ರೀಡಲ್ಲಿ ನೀವು ಓದೋದ್ರಲ್ಲಿ ನೀವು ಕರೆಕ್ಟಾಗಿ ಓದ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ, ರೀಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಬರೆಯೋದ್ರಲ್ಲಿ ಆದರೆ ರೈಟ್ ಅಂತ ಇದೆ, ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಯಾವ ಲ್ಯಾಂಗ್ವೇಜಲ್ಲಿ ನೀವು ಕರೆಕ್ಟಾಗಿ ಮಾತಾಡ್ತೀರಿ ಅದೆಲ್ಲ ಲ್ಯಾಂಗ್ವೇಜೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಆಪ್ಷನ್ಸ್ ಎಲ್ಲ ತುಂಬ ಇದೆ, ಸೊ ಅದನ್ನು ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ತುಂಬ ಈಸಿಯಾಗಿ ಅಪ್ಲೈ ಮಾಡುವಂಥ ಪ್ರೋಸೆಸ್. ಓಕೆ, ನೆಕ್ಸ್ಟು ಯಾವ ವರ್ಷ ನೀವು ಕಂಪ್ಲೀಟ್ ಆಗಿದೆ 12th, ಎಷ್ಟು ನಿಮಗೆ ಸ್ಯಾಲ್ರಿ ಬೇಕು, ಮತ್ತು ಲಾಸ್ಟಿಗೆ ನಿಮಗೆ ಕಂಡೀಷನ್ ಎಲ್ಲ ಅಲ್ಲಿ ಕ್ಲಿಕ್ ಮಾಡಲಿಕ್ಕಿದೆ. ಅವರ ಪಾಲಿಸೀಸ್ಗೆಲ್ಲ ಎಗ್ರಿ ಆಗಬೇಕು. ಲಾಸ್ಟಿಗೆ ಇದೆ ಐ ಹಿಯರ್ ಬೈ ಕನ್ಫರ್ಮ್ ದಟ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಫಾರ್ಮ್ ಈಸ್ ಟ್ರೂ, ಕಂಪ್ಲೀಟ್ ಆ್ಯಂಡ್ ಅಕ್ಯುರೇಟ್. ಸೊ ಏನು ನೀವು ಅಪ್ಲಿಕೇಶನ್ನ ಫಿಲಪ್ ಮಾಡ್ತೀರಿ, ನೀವು ಕೊಡುವಂಥ ನೀವು ಫಿಲಪ್ ಮಾಡುವಂಥದ್ದೆಲ್ಲ ಕರೆಕ್ಟಾಗಿರಬೇಕು. ಓಕೆ, ಏನು ತಪ್ಪಿರಬಾರ್ದು. ಸೊ ಇದನ್ನು ನೀವು ಕರೆಕ್ಟ್ ಫಿಲಪ್ ಮಾಡಿರೋದು ಅದು ಸರಿ ಅಂತ ಹೇಳಿ ಒಂದು ಬಾಕ್ಸನ್ನು ಎಕ್ನಾಲೇಜ್ಮೆಂಟ್ ಮಾಡಬೇಕು ನೀವು. ಅಕ್ಯುರೇಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್, ಎನಿ ಫಾಲ್ಸ್ ಇಂಪ್ಲಿಕೇಶನ್
with the same the organization may take up for penalization. ಸೊ ನಂತರ ನಿಮಗೆ ಸಬ್ಮಿಟ್ ಮಾಡಲಿಕ್ಕೆ ಬಾಕ್ಸನ್ನು ಕ್ಲಿಕ್ ಮಾಡಿ. ಓಕೆ, ಈ ರೀತಿ ಪ್ರಾಸೆಸ್ ಇದೆ. ಆದಷ್ಟು ಬೇಗನೆ ಎಲ್ಲರೂ ಅಪ್ಲೈ ಮಾಡಿ ಮತ್ತು ಎಲ್ಲರಿಗೂ ಜಾಬ್ ಸಿಗಲಿ. ಜಾಬ್ ಸಿಕ್ಕಿದಂತಾದರೆ ನೈಸ್ ಗರ್ಲ್ 35 ಚಾನಲ್ ಇದೆ, ಅಲ್ಲಿ ಹೋಗಿ ನನಗೆ ಹೇಳ್ಬೋದು ನೀವು ಜಾಬ್ ಸಿಕ್ಕಿದಂತಾದರೆ. ಸೊ ಇಲ್ಲಿ ನಿಮಗೆ ಏಜ್ ಲಿಮಿಟ್ ಅನ್ನುವಂಥದ್ದು ಆ್ಯಸ್ ಪರ್ ದ ನಬಾರ್ಡ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ರೆಕ್ಯೂರ್ಮೆಂಟ್ ನೋಟಿಫಿಕೇಷನ್, ರೆಫರ್ ಆಫಿಷಿಯಲ್ ನೋಟಿಫಿಕೇಷನ್ ಫಾರ್ ಡೀಟೇಲ್ಸ್ ಕ್ರೈಟೀರಿಯಾ. ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಫೈನಾನ್ಷಿಯಲ್ ಅವರ ನಾರ್ಮ್ಸ್ ಪ್ರಕಾರ ನಿಮಗೆ ಅವರ ಪ್ರಕಾರ ನಿಮಗೆ ಏಜ್ ಎಲಿಬಿಲಿಟಿ ಅಲ್ಲಿ ತೋರಿಸ್ತಾರೆ. ಓಕೆ, ಫಾರ್ಮಲ್ಲಿ ಯಾರು ಇಂಟ್ರೆಸ್ಟ್ ಇದ್ದರೆ ಬೇಗ ಅಪ್ಲೈ ಮಾಡಿ. ಕರ್ನಾಟಕದಲ್ಲಿ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಓಕೆ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.